ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಗ್ರಹಣ ಬಿಟ್ಟಿದ ತಕ್ಷಣ ಏನು ಮಾಡಬೇಕು ಅಂತ ನನ್ನ ಕ್ವೆಶ್ಚನ್ ಕೇಳ್ತೀರಾ. ತುಂಬ ಜನ ಬಂದು ಯಾವಾಗ ಗ್ರಹಣ ಅಂತ ಕೂಡ ಕಮೆಂಟ್ಸ್ ಮಾಡ್ತಾನೆ ಇದ್ದೀರಾ. ವಿಡಿಯೋಗಳ ಹಾಕಿದ್ದೀನಿ ನೋಡಿ, ಇನ್ನೇನು ಶುರು ಆಗ್ತಾಯಿದೆ ಗ್ರಹಣ. ಕರೆಕ್ಟಾಗಿ ನಾನು ವಿಡಿಯೋ ಕೂಡ ನಿಮ್ಗೆ ಈಗಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆ ಗ್ರಹಣಕ್ಕೆ ಮುಂಚೆನೇ. ಸೊ ಇವತ್ತು ಡೇಟ್ ಬಂದು ಏಪ್ರಿಲ್ 8 ನೈಟ್ ಆಗ್ತಾಯಿದೆ. ಸೊ ಗ್ರಹಣದ ಸಮಯ ಬಂದು ಸರಿಯಾಗಿ 9 ಗಂಟೆ 12 ನಿಮಿಷಕ್ಕೆ ಸ್ಟಾರ್ಟ್ ಆಗಿ, ಅಂದರೆ ಇವತ್ತು ಸ್ಟಾರ್ಟ್ ಆಗಿಬಿಟ್ಟು ನೆಕ್ಸ್ಟ್ ಡೇ ಅಂದರೆ ಬೆಳಗ್ಗಿನ ಜಾವ ಏಪ್ರಿಲ್ 9 2 ಗಂಟೆ 22 ನಿಮಿಷಕ್ಕೆ ಮುಗಿತಾ ಇದೆ. ಇದು ನಮ್ಮ ದೇಶಕ್ಕೆ ಇಲ್ಲ ಅಂದರೂ ಕೂಡ ಕೆಲವೊಂದು ಪದ್ಧತಿಗಳನ್ನು ಫಾಲೋ ಮಾಡೋದು ನಮ್ಮ ಸೇಫ್ಟಿಗೋಸ್ಕರ ಅಷ್ಟೇ. ಯಾಕಂದರೆ ತುಂಬ ಜನ ಇಂಡಿಯಾಗೆ ಇಲ್ಲ ಅಕ್ಕ, ಏನಕ್ಕೆ ಹೇಳ್ತಿದ್ದೀರಾ, ನಾವು ಇದನ್ನು ಪಾಲಿಸ್ಬೇಕಾ ಅನ್ನೋ ಥರ ಕೇಳ್ತಿದ್ದೀರಾ. ಬಟ್ ಇಂಡಿಯಾಗೆ ಇಲ್ಲ ಅಂದರೂ ಕೂಡ ನಾನು ಹೇಳೋದೇನು ಅಂತಂದರೆ, ಇದು ನಾವು ಪ್ರಪಂಚದಲ್ಲಿ ನಾವು ಇರೋದ್ರಿಂದ ಪ್ರಪಂಚದಲ್ಲಿ ನಡೀತಾ ಇರುವಂತಹ ಒಂದು ಅದ್ಭುತ ಇದು. ಸೊ ಹಾಗಾಗಿ ಒಂದು ಸ್ವಲ್ಪ ಕನ್ಸಿಡರ್ ಮಾಡೋದು ಏನು ತಪ್ಪೇನಿಲ್ಲ ಅಲ್ವಾ. ಹಾಗಾದರೆ ಏನು ಮಾಡಬೇಕು, ಗ್ರಹಣ ಬಿಟ್ಟ ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಟೈಮಿಂಗ್ಸ್ ಬಂದು ಗ್ರಹಣ ಬಿಡ್ತಾ ಇರೋದು ಬೆಳಗಿನ ಜಾವ, ಅಂದರೆ ನೈಟ್ ಅಂದ್ಕೊಳ್ಳಿ 2 ಗಂಟೆ 22 ನಿಮಿಷಕ್ಕೆ ಗ್ರಹಣ ಬಿಡುತ್ತೆ. ಸೊ ಆವಾಗ ನೀವು ಸ್ನಾನ ಮಾಡಿ ಅಂತ ನಾನು ಹೇಳ್ತಿಲ್ಲ, ಯಾಕಂದರೆ ಇದು ಡೇ ಟೈಮಲ್ಲಿ ಆಗಿದ್ರೆ, ಸಂಜೆ ಟೈಮಲ್ಲಿ ಆಗಿದ್ರೆ ಓಕೆ. ಬಟ್ ಇದು ಬಂದು ತುಂಬ ಬೆಳಗ್ಗೆ ಇರೋದ್ರಿಂದ ಅಷ್ಟು ಬೇಗ ಸ್ನಾನ ಮಾಡುವ ಅವಶ್ಯಕತೆ ಇಲ್ಲ. ಹೇಗೂ ಬೆಳಗ್ಗೆ ಬೇಗ ಒಂದು 5 ಗಂಟೆಗೆಲ್ಲ ಎದ್ದು ಗರಿಕೆ ಹುಲ್ಲುಗಳನ್ನು ನಾನು ಬಂದು ನಿಮಗೆ ಕಿಟಕಿ ಹತ್ರ, ದೇವ್ರ ಮನೆಗಳಲ್ಲಿ ಮತ್ತು ಊಟದಲ್ಲಿ ಮತ್ತು ನಾವು ಕುಡಿಯೋ ನೀರಲ್ಲೆಲ್ಲ ಹಾಕಿಡಕ್ಕೆ ಹೇಳಿದ್ದೆ. ನೀವು ಆ ರೀತಿ ಏನಾದರೂ ಒಂದು ವೇಳೆ ಹಾಕಿಟ್ಟಿದ್ರೆ ಅದನ್ನು ಎದ್ದು ಫಸ್ಟು ಸ್ನಾನ ಮಾಡಿಕೊಂಡು ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಏನು ಮಾಡ್ತೀರಾ ಅಂತಂದರೆ, ಮನೆಯೆಲ್ಲ ನೀಟ್ ಮಾಡಿಕೊಂಡು ನೀವು ಪೂಜೆ ಮಾಡ್ತೀರಾ ಅಂದರೆ, ಏಪ್ರಿಲ್ 9 ಹೇಗೋ ಹಬ್ಬ ಇರೋದ್ರಿಂದ ಪೂಜೆ ಮಾಡ್ತೀರಾ ಅಂತಂದರೆ ದೇವರ ಪೂಜೆ ಸಾಮಾನುಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ಹೂವೆಲ್ಲ ಹಾಕಿ ನೀಟಾಗಿ ನೀವು ಪೂಜೆಗಳನ್ನು ಮಾಡ್ಕೊಳ್ಳಿ. ಎಂದಿನಂತೆ ನಾರ್ಮಲಿ ಏನು ನೀವು ಪೂಜೆ ಮಾಡ್ತೀರಾ ಹಬ್ಬಕ್ಕೆ ಆ ರೀತಿ ಪೂಜೆಗಳನ್ನ ಮಾಡ್ಕೋಬೋದು. ಗರಿಕೆ ಹುಲ್ಲನ್ನ ಎಲ್ಲಿ ಹಾಕಬೇಕು ಅಂತಂದರೆ, ಎಲ್ಲಾದರೂ ದೇವಸ್ಥಾನದ ಹತ್ರ ಇಲ್ಲ ಮರದ ಕೆಳಗಡೆ ನೀವು ಹಾಕಿಟ್ಬಿಡಿ, ಏನು ತೊಂದರೆ ಇಲ್ಲ. ಎನಿ ಟೈಮ್ ನಾರ್ಮಲಾಗಿ ಹಿಂಗೆ ಮಾಡ್ತಿರೋ ನಾರ್ಮಲಾಗಿ ನೀವು ಫೆಸ್ಟಿವಲ್ ಮಾಡ್ಕೊಳ್ಳಿ, ಸ್ನಾನ ಮಾಡ್ಕೊಳ್ಳಿ, ನೀಟಾಗಿ ಇಟ್ಕೊಳ್ಳಿ ಮನೆ ಬಾಗಿಲು, ನೀವು ಎಲ್ಲನೂ ಮನಶಾಂತವಾಗಿ ಇದ್ಕೊಳ್ಳಿ. ಮತ್ತು ಎಲ್ಲಾದರೂ ಹೊರಗಡೆ ಹೋಗ್ಬೋದಂದರೆ ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.